ಎಲ್ಲರಿಗೂ ನಮಸ್ಕಾರಗಳು. ಶಿಕ್ಷಣದ ಮಹತ್ವ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಶಿಕ್ಷಣವು ವ್ಯಕ್ತಿಯ ಜೀವನದ ಒಂದು ಅವಿಭಾಜ್ಯ ಅಂಗ. ಮೋಸದ ಮುದ್ದೆಯಾದ ಮಗುವಿಗೆ ಸರ್ವತೋಮುಖ ಜ್ಞಾನ ನೀಡಿ, ಕಕ್ಕತ್ತಲೆಯಲ್ಲಿದ್ದ ಮಗುವಿಗೆ ಬೆಳಕನ್ನು ನೀಡಿ ಮಗುವಿನ ಭವಿಷ್ಯತ್ತಿಗೆ ಸುಲಭ ದಾರಿ ಮಾಡಿಕೊಡುವ ಒಂದು ಏಕೈಕ ಸಾಧನ ಎಂದರೆ ಶಿಕ್ಷಣ. ಶಿಕ್ಷಣವು ವ್ಯಕ್ತಿಯ ಜೀವನದ ಒಂದು ಅವಿಭಾಜ್ಯ ಅಂಗ. ಮೋಸದ ಮುದ್ದೆಯಾದ ಮಗುವಿಗೆ ಸರ್ವತೋಮುಖ ಜ್ಞಾನ ನೀಡಿ, ಕಗ್ಗತ್ತಲೆಯಲ್ಲಿದ್ದ ಮಗುವಿಗೆ ಬೆಳಕನ್ನು ನೀಡಿ ಮಗುವಿನ ಭವಿಷ್ಯತ್ತಿಗೆ ಸುಲಭ ದಾರಿ ಮಾಡಿಕೊಡುವ ಒಂದು ಏಕೈಕ ಸಾಧನೆ ಎಂದರೆ ಶಿಕ್ಷಣ. ಶಿಕ್ಷಣ ತುಂಬ ಅಮೂಲ್ಯವಾದುದು ಹಾಗೂ ಪ್ರಾಚೀನ ಕಾಲದ ಶಿಕ್ಷಣವು ಪರಿಪೂರ್ಣ ಶಿಕ್ಷಣವಾಗಿತ್ತು. ಆದರೆ ಇಂದಿನ ಶಿಕ್ಷಣ ಅಕ್ಷರ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿದೆ. ಇಂದಿನ ಶಿಕ್ಷಣವು ತೀರಾ ಸಂಕುಚಿತ ಅರ್ಥವನ್ನು ಹೊಂದಿದೆ. ಶಿಕ್ಷಣ ತುಂಬ ಅಮೂಲ್ಯವಾದುದು ಹಾಗೂ ಪ್ರಾಚೀನ ಕಾಲದ ಶಿಕ್ಷಣವು ಪರಿಪೂರ್ಣ ಶಿಕ್ಷಣವಾಗಿತ್ತು. ಆದರೆ ಇಂದಿನ ಶಿಕ್ಷಣ ಅಕ್ಷರ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿದೆ. ಇಂದಿನ ಶಿಕ್ಷಣವು ತೀರಾ ಸಂಕುಚಿತ ಅರ್ಥವನ್ನು ಹೊಂದಿದೆ. ವಿವರಣೆ: ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಒಂದು ಪ್ರಮುಖ ಸಾಧನವಾಗಿದೆ. ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಶಿಕ್ಷಣ ಅವಶ್ಯಕತೆ ಇದೆ. ಶಿಕ್ಷಣವು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಒಂದು ಪ್ರಮುಖ ಸಾಧನವಾಗಿದೆ. ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಶಿಕ್ಷಣ ಅವಶ್ಯಕತೆ ಇದೆ. ಶಿಕ್ಷಣವು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಶಿಕ್ಷಣವು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಅವರ ಪ್ರಕಾರ ಮಾನವನನ್ನು ನಿಜವಾದ ಮಾನವನನ್ನಾಗಿ ಪರಿವರ್ತಿಸುವುದೇ ಶಿಕ್ಷಣ ಎಂದಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಅವರ ಪ್ರಕಾರ ಮಾನವನನ್ನು ನಿಜವಾದ ಮಾನವನಾಗಿ ಪರಿವರ್ತಿಸುವುದೇ ಶಿಕ್ಷಣ ಎಂದಿದ್ದಾರೆ. ಇನ್ನು ಅವರ ಹೇಳಿಕೆ ಪ್ರಕಾರ ಮಾನವನಿಗೆ ಪರಿಪೂರ್ಣ ಜ್ಞಾನವೇ ಶಿಕ್ಷಣ. ಆದ್ದರಿಂದ ನಾವು ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯ ಆದರ್ಶ ಮೌಲ್ಯಗಳನ್ನು ಹೊಂದಿದೆ. ನಮ್ಮ ಮಕ್ಕಳು ತುಂಬ ಹೃದಯವಂತರು. ಆದ್ದರಿಂದ ಅಂಥ ಮಕ್ಕಳಿಗೆ ಪ್ರಾರಂಭಿಕ ಹಂತದಲ್ಲಿ ಒಳ್ಳೆಯ ಸಂಸ್ಕಾರ ಹಾಗೂ ಶಿಕ್ಷಣ ಕೊಟ್ಟು ಮಕ್ಕಳನ್ನು ಬೆಳೆಸಬೇಕು. ಅದಕ್ಕಾಗಿ ಶಿಕ್ಷಣ ವ್ಯವಸ್ಥೆ ತುಂಬ ಮಹತ್ವದಾದುದು. ಇನ್ನು ಉಪಸಂಹಾರ: ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಭವಿಷ್ಯಕ್ಕಾಗಿ ಇರಬೇಕು. ಮಕ್ಕಳ ಜ್ಞಾನವಂತರಾಗಬೇಕು, ಪರಿಪೂರ್ಣ ಜ್ಞಾನವನ್ನು ಹೊಂದಬೇಕು. ಆದ್ದರಿಂದ ಶಿಕ್ಷಣ ವ್ಯವಸ್ಥೆ ಮಕ್ಕಳಿಗೋಸ್ಕರ ಬದಲಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇರಬಾರದು. ಶಿಕ್ಷಣ ಕ್ಷೇತ್ರ ಕೇವಲ ಮಕ್ಕಳಿಗಾಗಿ. ಶಿಕ್ಷಣವು ಪ್ರತಿಯೊಂದು ಮಗುವನ್ನು ಉನ್ನತ ವ್ಯಕ್ತಿಯನ್ನಾಗಿ ಮಾಡುವುದು. ಆದ್ದರಿಂದ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವಿದೆ. ನಮ್ಮ ದೇಶದ ಅಭಿವೃದ್ಧಿ ಕೂಡ ಶಿಕ್ಷಣದ ಮೇಲೆ ನಿಂತಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಭವಿಷ್ಯಕ್ಕಾಗಿ ಇರಬೇಕು. ಮಕ್ಕಳು ಜ್ಞಾನವಂತರಾಗಬೇಕು, ಪರಿಪೂರ್ಣ ಜ್ಞಾನವನ್ನು ಹೊಂದಬೇಕು. ಆದ್ದರಿಂದ ಶಿಕ್ಷಣ ವ್ಯವಸ್ಥೆ ಮಕ್ಕಳಿಗೋಸ್ಕರ ಬದಲಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇರಬಾರದು. ಶಿಕ್ಷಣ ಕ್ಷೇತ್ರ ಕೇವಲ ಮಕ್ಕಳಿಗಾಗಿ. ಶಿಕ್ಷಣವು ಪ್ರತಿಯೊಂದು ಮಗುವನ್ನು ಉನ್ನತ ವ್ಯಕ್ತಿಯನ್ನಾಗಿ ಮಾಡುವುದು. ಆದ್ದರಿಂದ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವಿದೆ. ನಮ್ಮ ದೇಶದ ಅಭಿವೃದ್ಧಿ ಕೂಡ ಶಿಕ್ಷಣದ ಮೇಲೆ ನಿಂತಿದೆ. ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.